ನೋಡ್ತಾ ಇದ್ವಿ, ಭದ್ರತಾ ಪಡೆಗಳು ಕೂಡ ಇದ್ದಾವೆ, ಭದ್ರತಾ ವ್ಯವಸ್ಥೆಗಳು ಕೂಡ ಆಗಿದೆ. ಆಲ್ರೆಡಿ ಅವ್ರು ಬಂದಿದ್ದಾರೆ ಅಲ್ಲಿ. ಜೊತೆಗೆ ಸಾಕಷ್ಟು ಜನ, ಸಾವಿರಾರು ಜನ ಇದ್ದಾರೆ, ರಸ್ತೆ ಉದ್ದಕ್ಕೂ ಇದ್ದಾರೆ. 2 ಕಿಲೋಮೀಟರ್ ಉದ್ದಕ್ಕೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಒಂದು ದೊಡ್ಡ ಜಾತ್ರೆ ನಡೆದಿದೆ. ಬನ್ನಿ ಅವರನ್ನು ಕೂಡ ಮಾತಾಡ್ಸೋಣ. ತೇಜಸ್ವಿ ಸೂರ್ಯ, ಅಮಿತ್ ಶಾ, ನರೇಂದ್ರ ಮೋದಿ ಅವರೆಲ್ಲರಿಗಾಗೂ ಬಂದಿದ್ದಾರೆ. ಅವ್ರು ಮಾತಾಡ್ಸೋಣ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಸೂಪರ್. ಈ ನಮ್ಮ ತೇಜಸ್ವಿ ಸೂರ್ಯ ಅವರು ಸೂರ್ಯ ಇದ್ದಂಗೆ, ನರೇಂದ್ರ ಮೋದಿಜಿ ಅವರು ಈ ದೇಶದ ರಾಷ್ಟ್ರ ಯೋಗಿ ಅವರು. ಇನ್ನ 25 ವರ್ಷ ಬಂದ್ರು ನಮಗೆ ಸಾಕಾಗಲ್ಲ, ಅವರೇ ಬರ್ತಾ ಇರ್ಬೇಕು ಯಾವಾಗ್ಲೂ. ಮೋದಿಜಿ ಮೋದಿಜಿ ಯಾವಾಗ್ಲೂ ಮೋದಿಜಿ ಮೋದಿಜಿಗೆ ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಯಾಕೆ ಅಮಿತ್ ಶಾ, ಯಾಕೆ ಮೋದಿ, ಯಾಕೆ? ಅಮಿತ್ ಶಾ ಅಂದ್ರೆ ವಲ್ಲಭಾಯ್ ಪಟೇಲ್ ಇದ್ದಂಗೆ ನಮ್ಮ ದೇಶಕ್ಕೆ. ಈ ಭಾರತ ಗಂಡು ಗಲಿರಾಮ್. ಜೈ ಶ್ರೀರಾಮ್, ಜೈ. ಆಲ್ ರೈಟ್, ದಯವಿಟ್ಟು ಹಾಗೇರಿ, ಮತ್ತಷ್ಟು ಜನರನ್ನ ಮಾತಾಡಿಸ್ತೀವಿ. ರೈಟ್, ಇದು ಈಗಿನ ಸದ್ಯದ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ. ಓವರ್ ಟು ಯು. ಅಮಿತ್ ಶಾ ರ್ಯಾಲಿಗೆ ಯಾವ ರೀತಿಯಾಗಿ ಭರ್ಜರಿಯಾಗಿ ಒಂದ್ ಕಡೆ ಜನ ಸೇರಿದ್ರೆ, ಕಲಾ ತಂಡಗಳು ಕೂಡ ಸೇರಿದ್ದಾವೆ. ಭರ್ಜರಿಯಾಗಿ ಕಲಾ ತಂಡಗಳು ಸೇರಿರುವಂತದ್ದು ನೋಡ್ತಾ ಇದ್ದೀವಿ. ವೀರಗಾಸೆ ತಂಡಗಳು ಸಾಕಷ್ಟು ಮಂದಿ ಇಲ್ಲಿ ಕಲರ್ಫುಲ್ ಆಗಿ ರೆಡಿ ಆಗಿದ್ದಾರೆ. ಒಬ್ಬರಿಗಿಂತ ಒಬ್ರು ಕಲರ್ಫುಲ್ ಆಗಿ ರೆಡಿ ಆಗಿದ್ದಾರೆ. ನೋಡ್ತಾ ಇದೀವಿ ಎಷ್ಟೊಂದು ಜನ ಇದ್ದಾರೆ. ಇವರು ಯಾವ ರೀತಿನಲ್ಲಿ ವೀರಗಾಸೆ ಮಾಡ್ತಾರೆ ಅಂತ. ಓಕೆ, ಹೆಂಗಿದೆ ಜೋಶು? ಬಿಜೆಪಿ ಬಿಜೆಪಿ ತುಂಬಾ ಖುಷಿ. ಅಮಿತ್ ಶಾ ಬರ್ತಾರೆ. ಹೌದು, ಅಮಿತ್ ಶಾ ಎಷ್ಟೊತ್ತಿಂದ? 5-4:15 ಹೌದು ಮೇಡಮ್. ಅಮಿತ್ ಶಾ ಅವ್ರಿಗೆ ಹಾಕಕ್ಕೆ ಯಾಕೆ ಹೂ ಹಾಕ್ಬೇಕು? ಅವ್ರು ನೋಡಿದ್ರೆ ತುಂಬಾ ಖುಷಿ. ಅವ್ರು ನೋಡಿದ್ರೆ ತುಂಬಾ ಖುಷಿ ಅವ್ರಿಗೆಲ್ಲ, ಅದಕ್ಕೇನೆ. ಸೊ ಏನಾಗುತ್ತೆ ಎಲೆಕ್ಷನ್, ಯಾರು ಬರ್ತಾರೆ? ಮೋದಿ 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 ಅವರೇ ಬರಬೇಕು. ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ಮೋದಿ. ಎಲ್ಲೆಲ್ಲಿ ಹೋದ್ರು ಕೂಡ ಅದು ಕೇಳಿ ಬರ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಜೈ ಹನುಮಾನ್ ಅಂತ ಬಜರಂಗಿ, ಬಜರಂಗಿ ಹನುಮಾನ್, ಜೈ ಶ್ರೀರಾಮ್ ಅಂತ ನೋಡ್ತಾ ಇದ್ದೀವಿ. ಸಖತ್ ಕಲರ್ಫುಲ್ ಆಗಿದೆ ಇಡೀ ರ್ಯಾಲಿ, ಸಖತ್ ಕಲರ್ಫುಲ್ ಆಗಿದೆ. ಎಲ್ಲಾ ವೆರೈಟಿ ಕಲಾವಿದರು, ಡೊಳ್ಳು ಕುಣಿಯೋರು ಕೂಡ ಇದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಓಕೆ, ಜನ ಸೇರಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರ. ಪೂರ್ತಿ ನಾವು ಎತ್ತೆತ್ತ ನೋಡಿದ್ರು ಕೂಡ ಜನಾನೇ ಜನ, ಅಷ್ಟು ಜನ ಸೇರಿದ್ದಾರೆ ಇಲ್ಲಿ. ಬಹುಶಃ ಬೊಮ್ಮನಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿರೋದನ್ನ ನೋಡ್ತಾ ಇದ್ವಿ. ಜನಗಳನ್ನ ಮಾತಾಡ್ಸೋಣ ಇಲ್ಲಿ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಬಿಜೆಪಿಗೆ ಈ ಮತ ಈ ಸತಿ ಗ್ಯಾರಂಟಿ ಬಿಜೆಪಿನೇ ಬರಬೇಕು. ಅದಕ್ಕೆ ಏನೇನು ಸರಿನೇ ಬಿಜೆಪಿ ಮೋದಿ ಇರಬೇಕು. ಮೋದಿ 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 ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮೋದಿ ಮೋದಿ ಸೆಂಟರ್ಗೆ ಮೋದಿ, ವೋಟ್ ಫಾರ್ ಮೋದಿ, ವೋಟ್ ಫಾರ್ ಮೋದಿ, ಮೋದಿ 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 ದೇಶ ಉಳಿತದೆ. ಮೋದಿಯಿಂದ ದೇಶ ಉಳಿಬೇಕಾದ್ರೆ ಮೋದಿ, ವೋಟ್ ಫಾರ್ ಮೋದಿ, ಮೋದಿ ಅವರು ಮೋದಿ ಸೂರ್ಯ ಅವರಿಗೆ ಜೈ. ವೋಟ್ ಫಾರ್ ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ ಅವ್ರಿಗೋಸ್ಕರನೂ ಕೂಡ ಬಂದಿದ್ದಾರೆ ಜನ, ಮೋದಿ ಅವ್ರಿಗೋಸ್ಕರ ಬಂದಿದ್ದಾರೆ. ನಮ್ಮ ಮೇಲೂ ಎಲ್ಲ ಹೂ ಹಾಕ್ತಾ ಇದ್ದಾರೆ. ಸಂಭ್ರಮ ಅಂತಂದ್ರೆ ಸಂಭ್ರಮ, ಸಿಕ್ಕಾಪಟ್ಟೆ ಸಂಭ್ರಮ. ಒಂದು ದೊಡ್ಡ ಹಬ್ಬನೇ ಇಲ್ಲಿ ಮನೆ ಮಾಡಿರೋದನ್ನ ನೋಡ್ತಾ ಇದೀವಿ.
ಓಕೆ ಓಕೆ HL ಏರ್ಪೋರ್ಟ್ಗೆ HL ಏರ್ಪೋರ್ಟ್ಗೆ ಇದೀಗ ಅಮಿತ್ ಶಾ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೊಮ್ಮನಹಳ್ಳಿಯ ಈ ವಿವೇಕಾನಂದ ಸರ್ಕಲ್ಗೆ ಆಗಮಿಸ್ತಾರೆ. HL ಏರ್ಪೋರ್ಟ್ಗೆ ಅಮಿತ್ ಶಾ ಆಗಮನ ಆಗಿದೆ. ಸಾಕಷ್ಟು ಹೊತ್ತಿನಿಂದ ಸಿಲಿಕಾನ್ ಸಿಟಿಯ ಜನರು ಅಮಿತ್ ಶಾ ಅವರಿಗೋಸ್ಕರ ಕಾಯ್ತಾ ಇದ್ದಾರೆ. ಆಲ್ರೆಡಿ ಅಮಿತ್ ಶಾ ಈಗಷ್ಟೇ HL ಏರ್ಪೋರ್ಟ್ಗೆ ಲ್ಯಾಂಡ್ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೊಮ್ಮನಹಳ್ಳಿಯ ರಸ್ತೆಯಲ್ಲಿ ರ್ಯಾಲಿ ಆರಂಭ ಆಗುತ್ತೆ. ಅಮಿತ್ ಶಾ ಬರ್ತಾ ಇದ್ದಾರೆ. ಅವರಿಗೋಸ್ಕರ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಸಾಕಷ್ಟು ಜನ, ಇನ್ಫ್ಯಾಕ್ಟ್ ಸಾವಿರಾರು ಜನ ಕಾಯ್ತಾ ಇದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.